ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನೈಟ್ ಒಂದು 7:30ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಈವ್ನಿಂಗಿಂದ. ಏನಂದರೆ ನಾನು, ರಮ್ಯಕ್ಕ ಮತ್ತು ಶಿವ ಅವರು 3 ಜನ ಅಥವಾ ಎಲ್ಲರೂ ಹೊರಗಡೆ ಹೋಗ್ತಾಯಿದ್ವಿ. ದೀಪಕ್ ಜುವೆಲ್ಸ್ಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ತಾಯಿದ್ದೀವಿ. ಹಾಗೆ ರಮ್ಯಕ್ಕ ಮನೆಯಲ್ಲಿ ಏನೋ ಮರ್ತ್ಕೊಂಡೆ ಅಂತ ಹೇಳಿದ್ರು. ನೆಕ್ಸ್ಟು ಮನೆಗೆ ಹೋದ್ವಿ. ಆಮೇಲೆ ಚಾಟ್ಸ್ ತಿನ್ನೋಕ್ಕೆ ಅಂದಲ್ಲ. ಓ, ಗೋಬಿ ಅಂದ್ರೆ ಇಷ್ಟನಾ ನಿನಗೆ? ಯಾರ್ಯಾರಿಗೆ ಇಷ್ಟ? ಮಮ್ಮಿಗೂ ಇಷ್ಟನಾ? ಫ್ರೆಂಡ್ಸ್, ರಮ್ಯಾಕ ಹೊಸ ಗೋಲ್ಡ್ ಜ್ಯುವೆಲರಿ ಪರ್ಚೇಸ್ ಮಾಡಕ್ಕೆ ಬಂದಿದ್ದಾರೆ. ಕಡಿಮೆ ಆಗ್ಬಿಟ್ಟಿದೆ ಅಂತ ಮಾಡ್ತಿರೋದು ಅವಳ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲ ಫ್ರೆಂಡ್ಸ್, ಸುಮ್ಮನೆ ಬಂದಿದ್ದೀರಾ? ತಗೊಳಕ್ತಾನೆ ಬಂದಿರೋದು. ಬಂದಿಲ್ಲ ಇವಾಗ ನಾನೇನಾದ್ರು ತಗೊಂಡು ಹೋಗ್ತೀನಿ ನೋಡು. ಈಗ ನೀನೇ ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀನಿ. ಹಾಗೆ ಏನಂದರೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇವಾಗ ಜಸ್ಟ್ ದೀಪಕ್ ಜ್ಯುವೆಲ್ಸ್ಗೆ ಬಂದ್ವಿ. ನಾವು 7ಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಇಲ್ಲಿ ಬರೋಷ್ಟರಲ್ಲಿ ಅದು ಇದು ಮಧ್ಯ ಅದು ಇದು ಕೆಲಸ ಅದು ಇದು ಅಂದ್ಕೊಂಡು ಒಂದು 8 ಆಯಿತು. 8 o'clock ಇಲ್ಲಿ ರೀಚ್ ಆದ್ವಿ. 8:30ಗೆಲ್ಲ ಕ್ಲೋಸ್ ಆಗಿರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲಿ ಸ್ವಲ್ಪ ರಶ್ ಇರ್ತಾರೆ ಅಂತಲೂ ಅಂದ್ಕೊಂಡು ಬಂದ್ವಿ. ಬಟ್ ಸಂಜೆ ತುಂಬ ರಶ್ ಇತ್ತಂತೆ. ಸೊ ಇವಾಗಲೂ ರಶ್ ಇರ್ಬೋದೇನೋ ಅಂತ ಅಂದ್ಕೊಂಡ್ವಿ. ಇವಾಗ ಸ್ವಲ್ಪ ಜನ ಖಾಲಿ ಆಗಿದ್ದರು. ಹಾಗೆ ನೋಡ್ತಾ ಇದ್ದಾರೆ ರಮ್ಯಕ್ಕ ರಿಂಗು ತಗೊಳಕ್ಕೆ ನೋಡ್ತಾ ಇಲ್ಲ, ಸುಮ್ಮನೆ ಏನೋ ಬೇರೆ ಕೆಲಸದ ಮೇಲೆ ಬಂದಿದ್ವಿ. ನಾವು ಆ್ಯಕ್ಚುಲಿ ಫ್ರೆಂಡ್ಸ್ ಏನಂದರೆ ಒಂದು ಸಣ್ಣದಾಗಿ ಒಂದು ಗೋಲ್ಡ್ ಹಾಕಿದ್ವಿ. ಅದನ್ನು ಸ್ವಲ್ಪ ಅಮೌಂಟ್ ಕಟ್ಟಬೇಕಿತ್ತು. ಅದನ್ನು ಪೇ ಮಾಡೋಕ್ಕೆ ಅಂತ ಬಂದಿದ್ದು. ನೀವು ಡೆಫಿನೆಟ್ಲಿ ಕೇಳ್ತೀರಾ ಯಾಕೆ ಹೋಗಿದ್ರಿ, ಗೋಲ್ಡ್ ತೊಗೊಂಡ್ರಾ ಅಂತ. ಸೊ ಕ್ಲಾರಿಫೈ ಮಾಡಿಬಿಟ್ಟೆ. ಹಾಗೆ ರಿಂಗ್ಸ್ ಎಲ್ಲ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ರು, ನೋಡ್ತಾಯಿದ್ರು ರಮ್ಯಕ್ಕನು. ನಾನು ನೋಡ್ತಾಯಿದ್ದೆ ಹೇಗಿದೆ ಏನು ಅಂತ. ನೆಕ್ಸ್ಟು ಫ್ರೆಂಡ್ಸ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಏನಾದರೂ ತಿನ್ನೋಣ ಅಂದ್ಕೊಂಡು ಬಂದ್ವಿ. ಒಟ್ಟಿಗೆ ಸ್ನ್ಯಾಕ್ಸು ಊಟದ ಟೈಮ್ ಆಗಿದೆಯಲ್ಲ, ಸೊ ಸ್ನ್ಯಾಕ್ಸ್ ಏನು ಬೇಡ, ಒಟ್ಟಿಗೆ ಏನಾದರೂ ಊಟನೇ ಏನಾದರೂ ತಿನ್ಕೊಳ್ಳೋಣ ಅಂದ್ಕೊಂಡು ಹೋದ್ವಿ. ಅಲ್ಲಿ ಮುಂಚೆನೇ ತಿಂದಿದ್ವಿ. ಏನಂದರೆ ಸ್ಟಫ್ ಇಡ್ಲಿ ಅಂತ ಸೂಪರಾಗಿ ಮಾಡ್ತಾರೆ. ನಾವು ಗೋಲ್ಗಪ್ಪ ಚಾಲೆಂಜ್ ಮಾಡಿದ್ವಲ್ಲ, ಆ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ, ತಿಂದಿದ್ವಿ. ಸ್ಟಫ್ ಇಡ್ಲಿ ಮತ್ತು ಸೌತೆಕಾಯಿ ರೊಟ್ಟಿ ಮತ್ತು ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. ನಾವು ಆವತ್ತು ಸ್ಟಫ್ ಇಡ್ಲಿ ಟೇಸ್ಟ್ ಮಾಡಿದ್ದೆ ರಮ್ಯಕ್ಕ ತಿನ್ನುವಾಗ. ಸೊ ಇವಾಗಲೂ ಅದೇ ತಿನ್ನೋಣ ಅಂದ್ಕೊಂಡು ಬಂದ್ವಿ. ಸ್ಟಫ್ ಇಡ್ಲಿ ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಏನೋ ಶಿವ ಅವರು ಸಖತ್ ಇಷ್ಟಪಟ್ಟರು. 1 ಬೈಟ್ ತಿಂದ ತಕ್ಷಣ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟು 2 ಇಡ್ಲಿ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮನೆಯಲ್ಲೇ ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ನಾನ್ ವೆಜ್ ಸಾಂಬಾರಿತ್ತು. ಇವತ್ತು ಮಂಡೇ ಆಗಿರೋದ್ರಿಂದ ರಮ್ಯಾಕ್ಕನೂ ತಿನ್ನಲ್ಲ, ನಾನು ತಿನ್ನಲ್ಲ, ಅದಕ್ಕೆ ಹೊರಗಡೆ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಇನ್ನು ಶಿವ ಅವರು ನಾನ್ ವೆಜ್ ತಿಂತಾರೆ, ಅದಕ್ಕೆ ನಾನು ಅಲ್ಲೇ ಮನೇಲಿ ತಿಂತೀನಿ, ಇಲ್ಲೇನು ಬೇಡ ಅಂತ ಅವರೇನೂ ತಿನ್ನಲಿಲ್ಲ. ಅಂದರೆ ನಿನ್ನೆ ನಮ್ಮ ಪಪ್ಪಂದು ಮಮ್ಮಿದು ಆ್ಯನಿವರ್ಸರಿ ಆಯಿತು. ಅವ್ರಿಗೆ ಏನು ಗಿಫ್ಟ್ ಕೊಟ್ಟೆ ಅಂತ ನಿಮ್ಗೆ ಎಲ್ಲರ ಹತ್ರ ನಾನು ಶೇರ್ ಮಾಡ್ಕೊಬೇಕು. ಸೊ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಏನು ಗಿಫ್ಟ್ ಕೊಟ್ಟೆ ನಮ್ಮ ಮಮ್ಮಿಗೂ ನಮ್ಮ ಪಪ್ಪನಿಗೂ ಅಂತ. 25th ಆ್ಯನಿವರ್ಸರಿ ಅದರ ಸ್ಪೆಷಲ್ ಆಗಿರುತ್ತೆ. ಒಂಥರ ಸ್ಪೆಷಲ್ ಆಗಿರುತ್ತೆ. ಯಾರಿಗೇ ಆದರೂ ಅಷ್ಟೇ 25 ವರ್ಷ ಜೊತೆಗೆ ಸಂಸಾರ ಮಾಡಿ ಏನೋ ಜೀವನ ಮಾಡ್ತಾ ಇರೋದು ಅಂತಂದರೆ ಅದೇನು ತುಂಬ ಈಸಿ ಅಲ್ಲ. ಅದಕ್ಕೆ ನಾನು ನಮ್ಮ ಪಪ್ಪಂಗೆ ಗಿಫ್ಟ್ ಕೊಟ್ಟಿರೋದು ವಾಚ್. ಸ್ವಲ್ಪ ಹತ್ರದಿಂದ ಬನ್ನಿ ತೋರಿಸ್ತೀನಿ. ವಾಚ್ ಗಿಫ್ಟ್ ಮಾಡಿದೆ, ಯಾಕಂದರೆ ಬಟ್ಟೆ ಕೊಡೋಣ ಅಂದ್ಕೊಂಡೆ, ಬಟ್ ಯಾಕೋ ಬಟ್ಟೆ ತಗೊಳೋಕ್ಕೆ ಮನಸ್ಸು ಬರಲಿಲ್ಲ ನನಗೆ. ಬಟ್ ಇವಾಗಷ್ಟೇ ಮದುವೆ ಅಷ್ಟೊಂದು ಬಟ್ಟೆಗಳು ತೊಗೊಂಡಿದ್ರು, ಎಲ್ಲ ಹೊಸದೇ ತೊಗೊಂಡಿದ್ರು. ಇವಾಗ ಒಂದು 2 months ಆಗಿಲ್ಲ, ಅದಕ್ಕೆ ಬಟ್ಟೆ ಏನು ಬೇಡ ಅಂತ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ವಾಚೇ ಕೊಡಿಸ್ಬಿಡೋಣ ಅಂತ ವಾಚೇ. ನೋಡಿ ಫ್ರೆಂಡ್ಸ್, ಇದು ಕಂಪ್ನಿ ಬಂದು ಟೈಟಾನ್ ಕಂಪ್ನಿ. ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯಿತು. ನಾನು ನಮ್ಮ ಪಪ್ಪಂಗೆ ವಾಚ್ನ ಗಿಫ್ಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ತೋರಿಸ್ತೀನಿ ನಮ್ಮ ಮಮ್ಮಿಗೆ ಏನು ಗಿಫ್ಟ್ ಮಾಡಿದೆ ಅಂತ. ಅವ್ರಿಗೆ ನಮ್ಮ ವ್ಯೂವರ್ಸ್ಗೆ ಗೊತ್ತೇ ಇರುತ್ತೆ, ಇನ್ನೇ ಏನೋ ಅಮ್ಮಂದರಿಗೆ ಇನ್ನೇನು ಗಿಫ್ಟ್ ಮಾಡೋಕ್ಕಾಗುತ್ತೆ, ಸೀರೆ ಗಿಫ್ಟ್ ಮಾಡ್ಬೋದು ಅಂತ ಅಲ್ವಾ? ಹೌದು. ಸೊ ಸೀರೆನೇ ಫ್ರೆಂಡ್ಸ್, ನಮ್ಮ ಮಮ್ಮಿಗೆ ಸೀರೆನೇ ಗಿಫ್ಟ್ ಮಾಡಿರೋದು. ತೋರಿಸ್ತೀನಿ ಯಾವ ಸೀರೆ ಏನು ಅಂತ.
ಸೀರೆ 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 ಎಲ್ಲೆಲ್ಲೂ ಬಂದೈತೆ. ಓಕೆ, ನೋಡಿ ಫ್ರೆಂಡ್ಸ್, ಸೀರೆ ಇದೆ. ಸೀರೆ ಆ್ಯಕ್ಚುಲಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಅದು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಸಾಫ್ಟ್ ಅಂತ. ಸಾಫ್ಟ್ ಆಗಿದೆ. ನಮ್ಮ ಮಮ್ಮಿಗೆ ಈ ಥರ ಸಾಫ್ಟ್ ಸೀರೆ ಅಂದರೆ ಇಷ್ಟನೇ. ಅದೇ ನಾನು ಒಂದು 2 days ಬ್ಯಾಕ್ ವ್ಲಾಗಲ್ಲಿ ನಾನು ತೋರಿಸಿದ್ನಲ್ಲ ಒಂದೆರಡು ಸಿಂಪಲ್ ಸ್ಯಾರಿ, ಅಂದರೆ ಆ ಥರ ಸೀರೆ ಇಷ್ಟ. ಅದು ಬಿಟ್ಟರೆ ಈ ಥರ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಇಷ್ಟ. ಸಾಫ್ಟ್ ಸಿಲ್ಕ್ ಅಲ್ಲ, ಇದು ಸೆಮಿ ಮೈಸೂರು ಸಿಲ್ಕು. ಪ್ಯೂರ್ ಮೈಸೂರು ಸಿಲ್ಕ್ ಬರುತ್ತಲ್ಲ ನೋಡಿ, ಅಂದರೆ ನನಗೆ ಆಗಲಿ ನಮ್ಮ ಮಮ್ಮಿಗೆ ಇಷ್ಟನೋ ಇಷ್ಟಲ್ಲೋ ಗೊತ್ತಿಲ್ಲ, ಅಂದರೆ ತುಂಬ ಕಾಸ್ಟ್ಲಿ ಬರುತ್ತಲ್ಲ ನೋಡ್ರಿ, ಏನು 25,000 30,000 50,000 ಅದು ಪ್ಯೂರ್ ಜರಿ ಮೈಸೂರು ಸಿಲ್ಕ್ ಹಾಕೊಂತಾರಲ್ಲ, ಅದೊಂಥರ ಅಫಿಷಿಯಲ್ ಆಗಿ ಚೆನ್ನಾಗಿರುತ್ತೆ. ಬಟ್ ಸೇಮ್ ಅದೇ ಥರ ಡಿಸೈನಲ್ಲಿ ಒಂದು 5,000 10,000 ಸಿಗುತ್ತೆ. ಎಷ್ಟೊಂದು ಜನ ಹಾಕೊಂತಾರೆ 50,000 60,000 1 lakh ಅಂತ. ನನಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ನನಗೇನೋ ಇಷ್ಟ ಇಲ್ಲ. ನನಗೆ ತೊಗೊಳಕ್ಕೆ ನಾನು ಹೇಳ್ತಾರದು ತುಂಬ ಯಾಕೆ ಒಂದ್ಸಲ 2 ಸಲ ಉಟ್ಕೊಳ್ಳೋದಕ್ಕೆ ಅಷ್ಟೊಂದು ಇನ್ವೆಸ್ಟ್ ಬಟ್ಟೆಗೆಲ್ಲ ಯಾರು ಅಷ್ಟು ಇನ್ವೆಸ್ಟ್ ಮಾಡೋ. ಕೆಲವ್ರಿಗೆ ಆಸೆ ಇರುತ್ತೆ, ಪ್ಯೂರ್ ಮೈಸೂರು ಸಿಲ್ಕೆ ಹಾಕೊಬೇಕು ಜಾಸ್ತಿ, ಅವ್ರ ಹತ್ರ ಕಲೆಕ್ಷನ್ಸ್ ಇರುತ್ತೆ ಅಷ್ಟೊಂದು, ಹಾಕೊಬೇಕು ಅಂತ ಇರುತ್ತೆ. ನನಗೆ ಪರ್ಸ್ನಲಿ ನನಗೆ ಅಷ್ಟೊಂದು ಕಾಸ್ಟ್ಲಿದೆಲ್ಲ 50,000 60,000 ಎಲ್ಲ ಅಷ್ಟೊಂದು ಅಭ್ಯಾಸ ಎಲ್ಲ ಇಷ್ಟ ಇಲ್ಲ, ಇನ್ವೆಸ್ಟ್ ಮಾಡೋದು ಇಷ್ಟ ಇಲ್ಲ. ಏನಾದರೂ ಒಂದು 10 ಒಳಗಡೆನೆ ಮೈಸೂರು ಸಿಲ್ಕ್ ಉಟ್ಕೊಳ್ಳೇಬೇಕು ಅಂದರೆ 10 7 6 5 ಸಾಕು ಅಂತ ನನ್ನ ಅಭಿಪ್ರಾಯ. ಸೊ ನೋಡಿ ಫ್ರೆಂಡ್ಸ್, ಇದು ಕಲರ್ ಕಾಂಬಿನೇಷನ್ ನನಗೆ ಸಖತ್ ಇಷ್ಟ ಆಯಿತು. ಇದೊಂಥರ ಏನು ಮೆಂತೆ ಕಲರ್, ಕ್ರೀಮ್ ಕಲರ್ ವಿತ್ ಪರ್ಪಲ್ ಬಾರ್ಡರ್, ಡಾರ್ಕ್ ವೈನ್ ಬಾರ್ಡರ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸ್ಯಾರಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ತೀರಾ ಫ್ರೆಂಡ್ಸ್? ಐ ಹೋಪ್ ಅಂತೀರಾ? ಐ ಹೋಪ್. ನಿಮಗೆ ಅನಿಸುತ್ತೆ ಕಾಸ್ಟ್ಲಿ ಸ್ಯಾರೀಸ್ನ ಕೊಡೋದ್ರ ಬಗ್ಗೆ? ಫಸ್ಟ್ ಆಫ್ ಆಲ್ ಬಟ್ಟೆಗೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಈಗ ಒಂದು ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳೆಲ್ಲ ಮಾಡೋದು ಯೋಚನೆ ಅಂದರೆ, ಅದು 50,000 ತನಕ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅದೊಂದು ಇಲ್ಲ ಒಂದು ತುಂಬ ನೀಡ್ ಇರಬೇಕು, ಇಲ್ಲ ಅದೊಂದು ಅಸೆಟ್ ಥರ ಆಗಬೇಕು. ಎರಡೇ ಆಪ್ಷನ್. ನಮ್ಮ ಜೀವನಕ್ಕೆ ಅದು ತುಂಬ ನೀಡಿದೆ, ತುಂಬ ಅವಶ್ಯಕತೆ ಇದೆ ಅದರಿಂದ ಅನ್ನೋ ಥರದ್ದು ಇರಬೇಕು, ಇಲ್ಲಾಂದರೆ ಅದೊಂದು ಅಸೆಟ್ ಆಗಬೇಕು. ಎರಡೇ ಯೋಚನೆ, ಬಟ್ಟೆ ದಿನ ಹಾಕ್ಬಿಟ್ಟು ಎಷ್ಟು ಬಿಡ್ತೀನಿ ಅದಕ್ಕೆಲ್ಲ ವಾಟ್ ಎವರ್ ಅಲ್ಲ, ಎಷ್ಟು ಬಿಡ್ತೀನಿ ಅಂದಮೇಲೆ 4 ದಿನ ಹಾಕಿದ್ಮೇಲೆ ಇನ್ನೊಂದ್ಸಲ ಹಾಕಕ್ಕೆ ಮನಸ್ಸೇ ಬರೋಲ್ಲ ಬಟ್ಟೆಗಳನ್ನ, ಆ ಥರ. ಇದು ನನ್ನ ಒಪಿನಿಯನ್ ಪರ್ಸ್ನಲಿ. ಏನು ಮೇಡಮ್, ಆರಾಮಾಗಿ ನಿಂತ್ಬಿಟ್ರಿ? ಆರಾಮಾಗಿ ನಿಂತ್ಕೋಬೇಕಲ್ಲ ನೋಡಿ. ಇಲ್ಲೇ ಇದ್ದಾನೆ ಮಮ್ಮಿ, ಇಲ್ಲೇ ಇದ್ದಾರೆ ಬಾಸ್. ನನ್ನ ಹೆಂಡತಿ ತಿಂಡಿ ಎಲ್ಲ ಮಾಡಿ ಗಂಡನ ಕಳ್ಸ್ಕೊಡಕ್ಕೆ ನಿಂತಿದ್ದಾರೆ. ನಾನು ಬರೋ ಗಂಟ ನೆನೆಸ್ಕೊತೀರ ಅವಲಿ? ಹಾಂ, ಬರೋದೇ ಸಂಜೆ ಆಗುತ್ತಲ್ಲ. ಎಷ್ಟೊತ್ತಿಗೆ ಬರ್ತಾರೆ ಅಂತ? ಇಲ್ಲ ಬಂದಾಗ ಬರ್ತಾರೆ ಅಂತ ಸುಮ್ಮನೆ ಆಯ್ತೀರ? ನೆನ್ಸ್ಕೊತೀರ? ಮಾಡ್ತೀನಲ್ಲ ಅದರಲ್ಲೇ ಗೊತ್ತಾಗಲ್ವಾ ನಿಮಗೆ? ಎಷ್ಟು ಕಾಲ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ನಾನು ಅಷ್ಟು ಕಾಲ್ ಮಾಡ್ತೀನಿ, ಇವ್ರು ವಾಪಸ್ಸು ಒಂದು ಕಾಲ್ ಏನು ಮಾಡ್ತಾ ಇದೆ ಅಂತ ಮಾಡ್ತಾರೆ ಕೇಳಿ. ಇಲ್ಲ, ನಾನು ಹೊರಟಾಗ ಮಾಡ್ತೀನಿ. ಹೊರಟಾಗ ನೀವೇ ಇರ್ಬೇಕು ಮಾಡೋಕ್ಕೆ. ಫ್ರೆಂಡ್ಸ್, ಡ್ಯೂಟಿ ಮಾಡಬೇಕಾದ್ರೆ ಬ್ಯುಸಿ ಇರ್ತೀವಿ, ನಮ್ಮ ಆಲೋಚನೆ ಎಲ್ಲ ವರ್ಕಲ್ಲೇ ಇರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು, ಏನು ಮಾಡೋಕ್ಕಾಗುತ್ತೆ. ನಮ್ಮ ವ್ಯೂವರ್ಸು ಶಿವ ಅಣ್ಣ ಏನು ಡ್ಯೂಟಿ ಮಾಡ್ತಾರೆ, ಏನು ಎಜುಕೇಷನ್ ಮಾಡಿದ್ದಾರೆ ಅಂತ ನಾವು ಮುಂಚೆನೇ ಕ್ಲಾರಿಫೈ ಮಾಡಿದ್ದೀವಿ. ಬಟ್ ಆದರೂ ಏನಂದರೆ ಮತ್ತೆ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಏನು ಎಜುಕೇಷನ್ ಮಾಡಿದ್ದೀರಾ ನೀವು? ನಾನು BA ಡಿಗ್ರಿ ಮಾಡಿರೋದು. ಶಿವ ಅಣ್ಣ ಅವರು ಫ್ರೆಂಡ್ಸ್, ನೀವು ಶಿವ ಅಣ್ಣ ಏನು ಎಜುಕೇಷನ್ ಮಾಡಿದ್ದಾರೆ ಅಂತ ನೀವು ಅಷ್ಟೊಂದು ಕೇಳ್ತಾ ಇದ್ರಿ. ಅವ್ರು ಮಾಡಿರೋದು BA, ಬ್ಯಾಚುಲರ್ ಆಫ್ ಆರ್ಟ್ಸ್. ವರ್ಕ್ ಏನು ಮಾಡ್ತಾ ಇದ್ದಾರೆ? ವರ್ಕ್ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಬಾಯಲ್ಲೇ ಹೇಳ್ಬಿಡಿ.
ನಾನು ಸೆಸ್ಕಾಮಲ್ಲಿ ವರ್ಕ್ ಮಾಡ್ತಾ ಇರೋದು. ಸೆಸ್ಕಾಮಲ್ಲಿ ವರ್ಕ್ ಮಾಡ್ತಿದ್ದಾರೆ ಗೈಸ್. ಇನ್ನೊಂದ್ಸಲ ಕ್ಲಾರಿಫೈ ಮಾಡಿಬಿಟ್ವಿ. ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಇವತ್ತು ನೋಡಿ ಆಗಲೇ ಬೇಗ ಬಿಸಿಲು ಉಂಟು. ಹೆವಿ ಬಿಸಿಲು. 8 ಗಂಟೆಗೆ ಈ ಮಟ್ಟಿಗೆ ಬಿಸಿಲು. ಯುಗಾದಿ ಟೈಮಲ್ಲಿ ಮಳೆ ಬಂತು. ಯುಗಾದಿ ದಿನ ನಾನು ಊರಿಗೆ ಹೋಗ್ತಾ ಇದ್ದೆ ನೋಡಿ, ಫುಲ್ ಮಳೆ ಅವತ್ತೊಂದು ದಿನ ಅಲ್ವಾ. ಫುಲ್ ಕತ್ಲೆ ಹೋಗಿತ್ತು ಮನೆ ಎಲ್ಲ. ಹೌದು. ಇವಾಗ ಮಳೆನೇ ಇಲ್ಲ. 2 days ಮಳೆ ಬಂತ. ಇವಾಗ ಮಳೆನೇ ಅದು ಇನ್ನೂ ಸ್ವಲ್ಪ ಬಿಸಿಲು ಜಾಸ್ತಿ ಮಾಡ್ಬಿಟ್ಟು ಹೋಯ್ತು ಅಷ್ಟೇ. ಮಳೆ ಬಂದು ಕಾವು ಜಾಸ್ತಿ ಮಾಡ್ತು, ಬಿಸಿಲು ಜಾಸ್ತಿ ಮಾಡ್ತು. ಏನು ಮಾಡೋಕ್ಕಾಗಲ್ಲ. ನಾವು ನೇಚರ್ಗೆ ಅಡ್ಜಸ್ಟ್ ಆಗಬೇಕು. ನೆಕ್ಸ್ಟ್ ಮಳೆ ಬರುತ್ತೆ, ಮಳೆಗೂ ಅಡ್ಜಸ್ಟ್ ಆಗಬೇಕು. ನೆಕ್ಸ್ಟ್ ಚಳಿ ಬರುತ್ತೆ, ಚಳಿಗೂ ಅಡ್ಜಸ್ಟ್ ಆಗಬೇಕು. ನಿಮಗೆ ಯಾವ ಸೀಸನ್ ಇಷ್ಟ? ನನಗೆ ಚಳಿಗಾಲನೇ ಇಷ್ಟ. ಯಾಕೆ ಬೆಚ್ಚಗೆ ಮನೇಲಿ ಇರ್ಬೋದು ಅಂತನಾ? ಬೆಚ್ಚಗೆ ನಾವೆಲ್ಲಿ ಮನೇಲಿ ಇರೋಕ್ಕಾಗತ್ತೆ. ಅದಕ್ಕೆ ಯಾಕೆ ಮಳೆಗಾಲದಲ್ಲೂ ಓಡಾಡೋಕೆ ಹಿಂಸೆ, ಬೇಸಿಗೆಗಾಲದಲ್ಲಿ ಬಿಸಿಲೇ ತಡ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಚಳಿಗಾಲದಲ್ಲಿ ಮಳೆನೂ ಇರಲ್ಲ, ಬಿಸಿಲು ಇರಲ್ಲ ಅಂತನಾ? ಹಿಂಗೆ ನಡೆಯುತ್ತೆ. ನಿಮಗೆ ಯಾವ ಸೀಸನ್ ಇಷ್ಟ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಹೀಗೆ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವರು ಡ್ಯೂಟಿಗೆ ಹೋದರು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.